ಇದ್ದಾನಂತಪ್ಪ ನನ್ನ ತಮ್ಮ. ಇಲ್ಲೆಲ್ಲೋ ಇದ್ದೀನಿ ಅಂದಂಗೆ ಆಯಿತು. ಅದಕ್ಕೆ ಇವತ್ತು ಹುಡುಕಣೆ ಬಂದ್ಬಿಟ್ಟೆ ಇಲ್ಲಿಗೆ. ಹುಡುಕಣೆ ಬಂದ್ಬಿಟ್ಟಿದ್ದೀನಿ. ಇಲ್ಲೇನೋ ಗಿಡ ಮಕ್ಕರ ಮನೆ ಅಂತಂದರೆ ಇದೇ. ನಾನು ಅವಕ್ಕೂ ನಾವು ಬಂದಾಗ ಮಾತಾಡ್ಸಿದ್ದೆ ತಗ. ಅವ್ರ ಮಗಳು ನೋಡೋಣ ಹಿಂಗೆ ಏನು ಎತ್ತ. ಅದಕ್ಕೆ ನನ್ನ ತಮ್ಮನ ನೋಡ್ಕೊಂಡು ಮಾತಾಡಿಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀನಿ. ಏನು ಮಾಡ್ತಾವನೆ ಅವನು? ಇಷ್ಟು ದಿವಸ ಆದರೂ ಬರಲಿಲ್ಲ. ಎಲ್ಗೋದ್ನೋ ಏನೋ ನನ್ನ ತಮ್ಮ ಅನ್ನೋದು ನನಗೆ ಗೊಂದಲ. ಮನ್ಸಿಗೆ ಸ್ವಲ್ಪ ಸಮಾಧಾನ ಇರಲಿಲ್ಲ. ಅದಕ್ಕೆ ಮಾತಾಡಿಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀನಿ ಇವತ್ತು. ಕರಿಯ ಕರಿಯ ಬಾರೋ ಇಲ್ಲಿ. ಬರ್ತಾ ಇರೋದು ನೋಡಿ ನಾನು ಎದ್ದು ಬಂದ್ಬಿಟ್ಟೆ. ಯಾಕೆ ಬಂದೆ ಇಲ್ಲಿಗೆ? ಯಾಕೆ ಬಂದೆ ನೀನು? ಮತ್ತೆ ನನ್ನ ತಮ್ಮ ಇಷ್ಟು ದಿವಸ ಆದರೂ ಬರಲಿಲ್ವಲ್ಲಪ್ಪ. ಬಾಡಿಗೆ ಕಟ್ಟಬೇಕು ಮನೆದ. ಮನೆ ಖರ್ಚೆಲ್ಲ ಎಷ್ಟೊಂದೈತೆ, ಎಲ್ಲಿಗೆ ಹೋದ್ನೋ ಏನೋ ಅಂತೇಳಿ ಅದಕ್ಕೆ ಹುಡ್ಕೊಂಡು ಬಂದ್ಬಿಟ್ನಪ್ಪ. ಅಲ್ಲ ನೀನು ನೋಡಿದ್ರೆ ಇವಾಗ ಇಲ್ಲಿದೆಯಾ, ಅಲ್ಲೆಲ್ಲ ಮನೆ ಖರ್ಚು ಬಾಡಿಗೆ ಎಲ್ಲ ಯಾರೋ ನೋಡ್ಕೊಂತಾರೆ. ಎಲ್ಲ ನೀನು ಏನು ಹೇಳ್ಬೇಡ, ಹೆಂಗೋ ಆಗುತ್ತೆ. ನಿನ್ನ ಇವಾಗ ಸುಮ್ಮನಿರೋದು ಕಲಿ. ಈಗ ನಾನು ಇವ್ರ ಮನೇಲಿದ್ದೀನಿ, ಈ ಗಿಡ ಮಕ್ಕರ ಮನೆ. ನನ್ನ ಫೋನಾಗ ಮೊನ್ನೆ ಹೇಳಿದ್ನಲ್ಲ ಗಿಡ ಮಕ್ಕರ ಮನೆಗಿದ್ದೀನಿ ಅಂತ. ಇವಾಗ ತನ್ವಿ ಯಾವುದೇ ಕಾರಣಕ್ಕೂ ನನ್ನ ದಾರಿಗೆ ಬರ್ತಾ ಇಲ್ಲ, ಎಷ್ಟೇ ಕೇಳ್ಕೊಂಡ್ರು. ಅದಕ್ಕೆ ನಾನು ಮೋಹಿನಿ ಅನ್ನೋ ಹುಡುಗಿ ಸಿಕ್ಕಿದ್ದಾಳೆ ನನಗೆ. ಇವಾಗ ಅವಳ ಜೊತೆ ಮಾತಾಡಿಕೊಂಡು ನಾನು ಚೆನ್ನಾಗಿದ್ದೀನಿ. ಗಿಡ ಮಕ್ಕಳ ಮಗಳು. ಅದೇನು? ನಡಿ ನೋಡೋಣ, ಮಾತಾಡೋಣ. ನಾನೇನಿರೋದಕ್ಕೆ ಬಂದಿಲ್ಲ, ನೋಡೋಣ ಅಂತ ಬಂದೆ. ಮಾತಾಡ್ಸ್ಕೊಂಡು ಹೋಗೋಣ, ನೋಡೋಣ ಹೆಂಗವನೇ ಏನು ಎತ್ತ ಅಂತೇಳಿ ಮಾತಾಡ್ಸೋಣ ಅಂತ ಬಂದಿದ್ದು. ನಡಿ ನೋಡೋಣ. ಇಲ್ಲ ಎಲ್ಲಿ ಗಿಡ ಮಕ್ಕಳ ಮಗಳು ನೋಡಿಲ್ಲ ನಾನು, ಅದಕ್ಕೆ ಬಂದೆ. ಮಾತಾಡೋಕೆ ಹೋಗ್ಬೇಡ. ನಾನು ಹೇಳಿದ್ದೀನಿ 5 ಎಕರೆ ಜಮೀನು ನಮ್ಮದು ಹೋಗ್ಬಿಡುತ್ತೆ, 15 ಕೋಟಿ ನಮಗೆ ದುಡ್ಡು ಬರುತ್ತೆ ಅಂತೇಳಿ ಹೇಳಿದ್ದೀನಿ ನಾನು ಆಲ್ರೆಡಿ ಆಲೇನೆ. ನೀನು ಹಂಗೆ ಹೇಳು, ಮತ್ತೆ ಸುಮ್ಮನೆ ಅದು ಇದು ಏನು ಹೇಳೋಕೆ ಹೋಗ್ಬೇಡ. 15 ಕೋಟಿ ದುಡ್ಡು ಬರುತ್ತೆ, ಹೋಗುತ್ತೆ ಅಕ್ಕ. ಒಟ್ಟಿನಲ್ಲಿ ನಾನೇನೇನು ಸುಳ್ಳು ಹೇಳ್ತಾ ಇಲ್ಲ, ನಿಜಾನೇ ಹೇಳ್ತಾ ಇರೋದು. ಹೋಗುತ್ತೆ, ಬರುತ್ತೆ ಇವತ್ತಲ್ಲ ನಾಳೆ, ಸ್ವಲ್ಪ ದಿನ ಲೇಟ್ ಅಷ್ಟೇ. ಬರುತ್ತೆ ನನಗೂ ಗೊತ್ತು. ನೀನು ನಮ್ಮದು ದುಡ್ಡು ಎತ್ತು ಹೋಗಲ್ಲ, ಬಂದೇ ಬರುತ್ತೆ. ಕಾಯ್ತಾ ಇದೀವಿ ಅಷ್ಟೇನೆ. ಅದಕ್ಕೇನೆ ಇವ್ರೇನ ಅವ್ರ ಅಕ್ಕ, ನಮ್ಮ ಅಕ್ಕ ಬತ್ತಿದ್ದಾರೆ ಅಂತೇಳಿ ಹೋಗ್ಬಿಟ್ಟ ಕರಿಯ. ಇವರೇ ಅನ್ಸುತ್ತೆ ಅವ್ರ ಅಕ್ಕ. ತುಂಬ ಚೆನ್ನಾಗಿದ್ದಾರಪ್ಪ ಇವರು, ನಮ್ಮ ಥರನೇ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡು. ಅಕ್ಕ ಮೋಹಿನಿ ಅಂತಂದ್ರೆ. ಹಾಯ್ ಮೋಹಿನಿ, ಹೇಗಿದ್ದೀಯಾ? ಆರಾಮಕ್ಕ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ನನ್ನ ತಮ್ಮ ಏನು ಮಾಡ್ತಾವನೋ ಏನೋ ಎತ್ತ ಅಂತೇಳಿ ನಾನು ನೋಡೋಣ ಅಂತ ಬಂದೆ. ಬಾ ಅಕ್ಕ ಇವತ್ತೊಂದಿನ ಅಂತೇಳಿ ಕಾರದ್ನ ಬಂದೆ ಕಣಮ್ಮ. ಎಲ್ಲಿ ಗಿಡ ಮಕ್ಕ? ನಾನು ಒಂದ್ಸತಿ ಇಲ್ಲಿ ಬಂದ ಪರಿಚಯ ಆಗಿದ್ರು. ಹೆಂಗೋ ಬಂದ್ರಲ್ಲ. ನಾನು ಹೇಳ್ತಿದ್ದೆ ಬಿಡಿ ನಿಮ್ಮ ಅಕ್ಕ ಬಂದ್ರು ಬರ್ಲಿ, ನಮ್ಮ ಮನೆಗೆ ಬಂದೋಗ್ಲಿ, ಕರೆಸ್ರಿ ಅಂತ. ಹೆಂಗೋ ಬಂದ್ರಲ್ಲ, ಖುಷಿ ಆಯ್ತು. ಬನ್ನಿ ಅಕ್ಕ ಒಳಗಡೆ. ಪಾಪ ಹುಡ್ಕೊಂಡು ಬಂದ್ಬಿಟ್ಟವಳು ನಮ್ಮ ಅಕ್ಕ. ಮನೆಯಾಗ ಯಾರೂ ಇಲ್ಲ, ಅವಳೊಬ್ಳೆ ಬೇರೆ ಇದ್ದಾಳ. ಅದಕ್ಕೆ ಬಂದ್ಬಿಟ್ಟವಳೆ. ಹೆಂಗೆ ಎಲ್ಲಿಗೆ ಹೋದ್ನೋ ಏನೋ ಅಂತೇಳಿ ಫೋನ್ ಮಾಡಿ ಹೇಳಿದ್ದೆ. ಆದ್ರೂ ಅವಳಿಗೆ ಒಂಥರ ಮನಸ್ಸು ತಡೆಯೋದಿಲ್ಲ. ಯಾಕಂದರೆ ತಮ್ಮ ಅಂತಂದರೆ ಅಷ್ಟು ಇಷ್ಟ ಅವಳಿಗೆ. ತಮ್ಮ ಅಂತಂದರೆ ನನಗೆ ಸಿಕ್ಕಾಬಟ್ಟೆ ಇಷ್ಟ ಮೋಹಿನಿ. ನನಗೆ ನನ್ನ ತಮ್ಮ ಅಂದರೆ ನನಗೆ ಪಂಚ ಪ್ರಾಣ. ಅವನಿಲ್ಲ ಅಂತಂದರೆ ನನಗೆ ಇರೋದಕ್ಕೆ ಬೇಜಾರು. ಅದಕ್ಕೆ ಬಂದೆ. ಇಲ್ಲಿ ಗಿಡ ಮಕ್ಕ ಇದೈತೆ, ಕರಿತೀನಿ. ಮಮ್ಮಿ ಮಮ್ಮಿ ಬಾ ಮಮ್ಮಿ, ಯಾರು ಬಂದಿದ್ದಾರೆ ನೋಡು. ಕರೀನಾ, ಏನಮ್ಮ ಸಮಾಚಾರ? ಚೆನ್ನಾಗಿದ್ಯಂಗ? ಚೆನ್ನಾಗಿದ್ದೀನಿ. ಎಷ್ಟು ದಿವಸ ಆಯ್ತಕ್ಕ ನೀನು ನೋಡಿ. ಫಸ್ಟ್ ಟೈಮ್ ಅವಾಗ ಒಂದ್ಸತಿ ಬಂದಾಗ ನೋಡಿದ್ದೇನೆ, ಕೇಳಿದ್ದೆ ಅಷ್ಟೇ ಹೆಸರ. ಸ್ವಲ್ಪ ಮಾತಾಡಿದ್ವಿ, ಪರಿಚಯ ಇದ್ರು. ಚೆನ್ನಾಗಿದ್ದೀನಿ ಅಕ್ಕ, ನೀನು ಚೆನ್ನಾಗಿದ್ಯಾ? ಹೆಂಗೋ ಬಿಡು ಬಂದಲ್ಲ. ಬಾರಮ್ಮ ಬಾ. ಅಯ್ಯೋ ಇವಾಗ ಏನಾದರೂ 60 ನೋಡ್ಬಿಟ್ರೆ ಎಷ್ಟು ಉರ್ಕ ಅಂತಾಳೋ ಏನೋ. ಯಾಕಮ್ಮ ಏನಾಯ್ತು? ಯಾಕೆ? ಈ ಋತುಗುನು ಕರಿಯಮ್ಮನಿಗೂ ಆಗೋದಿಲ್ಲ. ನನಗೆ ಗೊತ್ತೈತಿ ಎಲ್ಲ ಏನು ಎತ್ತ ಅಂತೇಳಿ. ಪ್ರವಿ ಇದ್ನಲ್ಲ, ಆ ಪ್ರವಿ ಋತು ಗಂಡ ಅವಾಗ ಸುಮ್ಮನೆ ಹಿಂಗೆ ಏನೇನೋ ಎಲ್ಲ ನಡೆದು ಬಿಟ್ಟಿತ್ತು. ಅದೆಲ್ಲ ಗಲಾಟೆ ಆಗಿ ಅತ್ತನ್ವಿಂಗೂ ಋತನ್ಗೂ ಈ ಕರಿಯಮ್ಮನ ಕಂಡ್ರೆ ಆಗೋದಿಲ್ಲ. ಇವಾಗ ಏನಾದರೂ ನಮ್ಮ ಮನೆಗೆ ಬಂದಿರೋದು ನೋಡ್ಬಿಟ್ರೆ ಏನಿಲ್ಲ, ತಾಯಿ ಮಗಳು ಇಬ್ರು ಸಖತ್ತು ಉರ್ಕೊಬಿಡ್ತಾರೆ. ಆದ್ರೆ ಇರಾಕ ಒಂದೆರಡು ದಿವಸ ತಲೆ ಕೆಡಿಸ್ಕೊಬೇಡ, 2 ದಿನ ಇದ್ದೋಗು. ಇಂಥರ ಮುಂದೆಲ್ಲ ನಾವು ಚೆನ್ನಾಗಿರ್ಬೇಕಕ್ಕ. ಇಂಥರ ಮುಂದೆಲ್ಲ ಚೆನ್ನಾಗಿರ್ಬೇಕು. ಸ್ವಲ್ಪ ದಿನ ಇದ್ದೋಗಕ್ಕ, ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ ನೀನು. ಹಂಗಾದ್ರೆ ಋತುಂಗೂ ತನ್ನಿಗೂ ಆಗಲ್ಲ ಅಂತಂದ್ರೆ ಸ್ವಲ್ಪ ದಿನ ಇದ್ದೋಗು. ಹೆಂಗೋ ಬಂದಿರೋದು ಖುಷಿ ಆಯ್ತಪ್ಪ. ಹೆಂಗೋ ಬಿಡ. ಮತ್ತು ನನ್ನ ತಮ್ಮ ನಿಮ್ಮ ಮನೆಗೆ ಬಂದು ಚೆನ್ನಾಗಿದ್ದಾನೆ. ಅಕ್ಕ ಒಳ್ಳೆ ಮನೆಗೆ ಬಂದಿದ್ದೀನಿ ಅಕ್ಕ, ನಮ್ಮ ಮೋಹಿನಿ ತುಂಬ ಒಳ್ಳೆವಳು ಅಂತ ನೆನೆಸ್ಕೊಂತ ಇರ್ತಾನೆ. ಸ್ವಲ್ಪ ದಿನ ಅಷ್ಟೇ ಅವನು, ಆಮೇಲೆ ಏನು ಅವನಿಗೆ ತಲೆ ಕೆಡಿಸ್ಕೊಂಬಂಥದ್ದು ಏನಿರಲ್ಲ, ಆರಾಮಾಗಿದ್ದು ಬಿಡ್ಬೋದು. ಇವಾಗಲೂ ಅವ್ನು ಚೆನ್ನಾಗೇ ಇದ್ದಾನೆ. ಆದರೂ ಸ್ವಲ್ಪ ಇವಾಗ ಕೆಲಸ ಹುಡ್ಕೊಂತೀನಿ ಅಂತಾನೆ. ಅದು ನಾನು ಅದಕ್ಕೆಲ್ಲ ಓಡಾಡಪ್ಪ ಹೊಲ ಜಮೀನಿಗೆಲ್ಲನ ತಿರ್ಗ ಮತ್ತೆ ಎಲ್ಲಿ ಅಳತೆ ಬರುತ್ತೋ ಏನೋ ಅದೆಲ್ಲ ಹೋಗ್ತಾ ಇರಬೇಕು.
ಅಲ್ಲೆಲ್ಲ ಅಳತೆ ಮಾಡಕ್ಕೆ ಬಂದಾಗೆಲ್ಲ ಹೋಗ್ತಿರ್ಬೇಕು, ಕೆಲ್ಸಕ್ಕೆ ರಜೆ ಹಾಕ್ಬೇಕು. ಅದಕ್ಕೆ ಒಂದು 15 ಕೋಟಿ ದುಡ್ಡು ಬರುತ್ತೆ ಅಕ್ಕ. ನೋಡ್ದ ಹೇಳಿದ್ರು ನೆನ್ನೆ ನನ್ನ ಹತ್ರ ಒಂದು 15 ಕೋಟಿ ಅಮೌಂಟ್ ಬರುತ್ತೆ ನಮಗೆ. ಅದೆಲ್ಲನ ಗೌರ್ಮೆಂಟ್ಗೆ ಹೋಗ್ತಾ ಇದೆ ನಮ್ಮ ಜಮೀನು. ರೋಡ್ ಏನೋ ಬಂದೈತೆ ಅಲ್ಲಿ, ಏನೋ ಒಟ್ನಲ್ಲಿ ಹೋಗ್ತಾ ಐತೆ, ಒಟ್ನಲ್ಲಿ ನಮ್ಮ ಜಮೀನು ಅಂತ ಹೇಳಿದ್ರು. ಪರವಾಗಿಲ್ವೇ? ಹಂಗಾದ್ರೆ ಕರಿ ಅವ್ರಿಗೆ ತುಂಬ ಒಳ್ಳೆ ಅಕ್ಕ ಇದ್ದಾರೆ, ತುಂಬ ಒಳ್ಳೆಯವ್ರ ಅಕ್ಕ. ನಿಮ್ಮನ್ನು ಎಷ್ಟೊತ್ತು ನೋಡಬೇಕು, ನೋಡಿದ್ರೆ ನನಗಂತೂ ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ತುಂಬ ಒಳ್ಳೆಯವ್ರ ಅಕ್ಕ, ನೀವು ತುಂಬ ಒಳ್ಳೆಯವರು. ನಮ್ಮ ಪಾಪ ಒಳ್ಳೆಯಳು. ಅವಳು ಋತು ಇಲ್ಲದೆಲ್ಲ ಇದು ಮಾಡೋದು, ಸುಮ್ಮನೆ ಇಲ್ಲದೆಲ್ಲ ಗೂಬೆ ಕೂಸಿಳೆ ನಮ್ಮ ಮನೆ ನಮ್ಮ ಕರಿಯಮ್ಮ. ಅವಳನ್ನ ಏನು ಹೇಳ್ತೀವಿ ತಗೊಳಕ. ಸುಮ್ಮನೆ ಕಣಕ, ಸುಮ್ಮನೆ. ಅಯ್ಯೋ ನಾವೇನು ಅವಳು ಮಾತಾಡಿಸ್ತಾಳೆ, ಅವಳು ಇಲ್ಲದೆಲ್ಲ ಸಲ್ಲದೆಲ್ಲ ನಮ್ಮ ಮೇಲೆ ಸುಮ್ಮನೆ ಇದು ಮಾಡಿಬಿಟ್ಲು. ನಾವಕ್ಕ ಅಂಥದ್ದೆಲ್ಲ ನಾವು ಯಾರಿಗೂ ಹಂಗೆ ಮಾಡೋಕ್ಕೆ ಹೋಗಲ್ಲಕ್ಕ. ನಾನು ನನ್ನ ತಮ್ಮ ನಾವೇನೇ ಆಗಲಿ ಒಳ್ಳೇದು ಬಯಸ್ತೀವಿ, ಒಳ್ಳೇದು ಮಾಡ್ತೀವಿ ಹೊರತು ನಾವೇನು. ಈಗ ನನ್ನ ತಮ್ಮನ ಬೇಕಾದ್ರೆ ಇವಾಗ 15 ಕೋಟಿ ದುಡ್ಡು ಬರುತ್ತಾ? ನಾನು ಏನು ಈಗಳಪ್ಪ, ನನಗೆ 1 ರೂಪಾಯಿನೂ ಕೊಡಬೇಡ, ನೀನು ನಿನ್ನ ಹೆಂಡತಿ ಚೆನ್ನಾಗಿರ್ರಿ ಅಂತೀನಿ. ಅಷ್ಟೇ ಅಕ್ಕ. ನಮ್ಮ ಅಪ್ಪ ನಮ್ಮಮ್ಮ ಇಲ್ಲ, ನಾವು ಚಿಕ್ಕವರಿದ್ದಾಗಿಂದಲೂ ಇಲ್ಲಲ್ಲ ನಮಗೆ. ಇವಾಗ ನನ್ನ ತಮ್ಮನ ನಾನೇ ನೋಡ್ಕೊಂಡಿರೋದು. ನನಗೇನು ನನ್ನ ತಮ್ಮ ಚೆನ್ನಾಗಿರಬೇಕು. ನಾನು 1 ರೂಪಾಯಿನೂ ಬೇಡಪ್ಪ, ನಿನ್ಗೆ 15 ಕೋಟಿ ಬಂದರೆ 15 ಕೋಟಿನೂ ನೀನು ಇಕ್ಕೆ ಅಂತ ಹೇಳಿದೀನಿ. ಅಕ್ಕ ಕೊಡ್ತೀನಿ ಅಕ್ಕ ನಿನ್ಗೊಂದು ಕೋಟಿ ಅಂತ ಹೇಳವನಿ. ಅದಕ್ಕೆ ಬೇಡ ಕಣಪ್ಪ ಅಂತ ನಾನು 1 ರೂಪಾಯಿ ದುಡ್ಡು ಮುಟ್ಟಿದ್ರೆ ಕೇಳು, ನನಗೇನು ಅದೆಲ್ಲ ಆಸೆ ಇಲ್ಲ. ಅಷ್ಟೊಂದೆಲ್ಲ ಇದ್ಬೇಕಾದ್ರೆ ನಾನು ಯಾಕಕ್ಕ ಹಂಗೆ ಇದು ಮಾಡ್ತೀನಿ. ಅವಳು ಋತು ಸುಮ್ಮನೆ ದುಡ್ಡಿಗೆ ಆಸೆ ಪಟ್ಟವಳೆ, ಹಂಗೆ ಹಿಂಗೆ ಅಂತ ಸುಮ್ಮನೆ ಇರೋದೆಲ್ಲ ಇದು ಮಾಡೋದ್ಲಕ್ಕ. ಅವಳು ಬುದ್ಧಿ ಒಂಥರ ಸರಿ ಇಲ್ಲ, ಹೇಳೋ ಋತು ಬುದ್ಧಿ ಏನೋ ಏನು ಯೋಚನೆ ಮಾಡ್ತಾಳೆ ಅಂತ ಹೇಳೋಕ್ಕಾಗಲ್ಲ. ಇನ್ನು ನೋಡ್ತಾ ಇದ್ದೀನಪ್ಪ, ಋತು ಹೊರಗೆ ಬಂದೇ ಇಲ್ಲ. ನೀವು ಇಲ್ಲಿಗೆ ಬಂದಾಗಿಂದನೂ ನೋಡಿದರೆ ಅವಳೇನಿಲ್ಲ ಅತ್ತೆ, ನೀನು ಹೊರಗೆ ಬಂದೇ ಇಲ್ಲ. ಏನೋ ಅವ್ರ ಅತ್ತೆರೇನೋ ಬಂದಿದ್ದಂಗಿದ್ರು. ಪುಣ್ಯನ ಯಾರೋ ಶಿವಾನಿ ಅಂತೇಳಿ ಮಾತಾಡಿಸ್ತಿದ್ಲಪ್ಪ. ಅವ್ರು ಯಾರೋ ಬಂದಿರಂಗಿದ್ದಾರೆ ಅವ್ರ ಅತ್ತೆಯರು. ಮಾಮನ ಹೆಂಡ್ತಿಯರೇನೋ ಬಂದವ್ರೆ. ಅವರು ಮಾತಾಡಿಸ್ತಿರ್ಲಿಲ್ಲ, ಇವಾಗ ಚೆನ್ನಾಗಾಗ್ಯವ್ರಿ. ಇವಾಗ ಬಂದವ್ರಿ. ಮಾತಾಡಿಸ್ತಿರ್ಲಿಲ್ಲ ಕಣಮ್ಮ. ಇವಳು ಇಚ್ಕಾಗಿನ ಇವತ್ತು ಇಚ್ಕಾಗಿನ ಬೇರೆ ಇದ್ರು. ಇಲ್ಲಿ ಉದ್ದೆಲ್ಲ ಇದು ಮಾಡಿಲ್ಲೇ ಇವಳು ಏನು ಹೇಳ್ತೀವಿ ತಗ, ಇಂಥವ್ರಿಗೆಲ್ಲ ಏನು ಹೇಳ್ಬೇಕು ಏನೋ. ಬುದ್ಧಿ ಸರಿ ಇಲ್ಲ ಕಣೆ, ನಿಜವಾಗ್ಲೂ ಬುದ್ಧಿ ಸರಿ ಇಲ್ಲ. ಹೇಳಿದ್ರೆ ಈಗಳಪ್ಪು ಬೇಜಾರು ಮಾಡ್ಕೊಂತಾರೆ ಅಂತ ಸುಮ್ಮನಿದ್ದೀನಿ ಅಷ್ಟೇನೆ. ಬುದ್ಧಿ ಸರಿನೇ ಇಲ್ಲ. ಬಂದಿದ್ದು ಒಂಥರ ಖುಷಿ ಆಯ್ತು ಬಿಡಾಕ. ಹೆಂಗೋ ಅತ್ತಗೆ ನೀವು ಬಂದಿದ್ದು ನನಗೊಂದು ಸ್ವಲ್ಪ ಸಮಾಧಾನ ಆಯ್ತು. ಬನ್ನಿ ಅಕ್ಕ ಒಳಗೆ. ಬಿಡ್ರಿ ಕರಿ ಅವ್ರೆ, ನಿಮ್ಮ ಅಕ್ಕ ತುಂಬ ಒಳ್ಳೆಯವರು. ನಾನು ನೋಡಿದ್ರೆ ಗೊತ್ತಾಗ್ತೈತೆ ಎಷ್ಟು ಒಳ್ಳೆ ಮನಸ್ಸೈತೆ, ಎಷ್ಟು ಒಳ್ಳೆ ಗುಣ ಐತೆ ಅಂತ ನೋಡಿದ್ರೆ ಗೊತ್ತಾಗ್ತೈತೆ. ಅಕ್ಕ ಯಾವತ್ತೂ ನನ್ನ ತಮ್ಮ ಚೆನ್ನಾಗಿರ್ಲಿ ಅಂತ ಬಯಸ್ತಾಳೆ. ಯಾವುದೊಂದು ವಿಷಯದಲ್ಲೇ ಆಗಲಿ ನನ್ನ ತಮ್ಮ ಚೆನ್ನಾಗಿರ್ಬೇಕು. ಏನೇ ಆಗಲಿ, ಒಂದು ತಿನ್ನೋದ್ರಾಗಲಿ, ಒಂದು ಉಣ್ಣೋದ್ರಾಗಲಿ, ಯಾವುದಾಗೆ ಆಗಲಿ ನನ್ನ ತಮ್ಮ ಚೆನ್ನಾಗಿರ್ಬೇಕು. ನನ್ನ ತಮ್ಮನಿಗೆ ಕೊಡಬೇಕು. ನನ್ನ ತಮ್ಮ ನಾನು ಅವಳು ಅಷ್ಟೇನೆ ಯಾವತ್ತೂ. ಅಷ್ಟೇ ಅಪ್ಪ. ನಿಮ್ಮ ಅಕ್ಕನ ನೋಡ್ಬಿಟ್ಟು ಎಷ್ಟೊತ್ತು ನೋಡ್ಬೇಕು ಹೇಳೋ, ನೋಡಿದ್ರೆ ಗೊತ್ತಾಗ್ತೈತೆ ನಿಮ್ಮ ಅಕ್ಕನ ಗುಣ ಸ್ವಭಾವ ಏನು ಅಂತೇಳಿ. ಇಂಥವ್ರಿಗೆ ಋತು ಮಾತಾಡಿದಾಳೆ ಅಂತಂದ್ರೆ, ಇಂಥವ್ರ ಬಗ್ಗೆ ಸುಮ್ಮನೆ ಅವಳು ಏನೇನೋ ಮಾತಾಡಿ ಇದು ಮಾಡ್ಕೊಂಡಿದ್ದಾಳೆ ಅಂತಂದ್ರೆ ಅವಳ ಬುದ್ಧಿ ಹೆಂಗೆ ಅನ್ಬೋದು. ಅಯ್ಯೋ ಪಾಪ, ಇಲ್ಲದೆಲ್ಲ ಇದು ಮಾಡಿದ್ಲು ಕಣಮ್ಮ. ಅಯ್ಯೋ ಅವಳದ್ದು ಏನು ಹೇಳ್ತೈತಾಗ, ಅವಳದ್ದೇನೈತೋ ಏನೋ ಸುಮ್ಮನೆ ಒಬ್ರ ಮೇಲೆ ಇದು ಮಾಡಿಬಿಟ್ಟು ಗೂಬೆ ಕೂರಿಸಿ ಇಲ್ಲದೆಲ್ಲ ಹೇಳೋದ್ಲು. ಅವಳ ಬುದ್ಧಿ ಸರಿ ಇಲ್ಲ. ಅವಳ ಬುದ್ಧಿ ಸರಿ ಇದ್ದಿದ್ರೆ ಹಿಂಗೆ ಯಾಕೆ ಆಗೋದು. ಅವಳ ಬುದ್ಧಿ ಸರಿ ಇಲ್ಲ ತಗ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ತಮ್ಮನ ನೋಡೋಣ ಅಂತ ಬಂದೆ. ಮೋಹಿನಿಗಂತೂ ನಾನು ತುಂಬ ಇಷ್ಟ ಆಗ್ಬಿಟ್ಟಿದ್ದೀನಿ. ಕರಿ ಅವರೇ, ನಿಮ್ಮ ಅಕ್ಕ ತುಂಬ ಒಳ್ಳೆಯವರು. ನಿಮ್ಮ ಅಕ್ಕ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಂತೇಳಿ ಎಷ್ಟು ಚೆನ್ನಾಗಿ ನನಗೆ ಇಷ್ಟಪಡ್ತಾ ಇದ್ದಾರೆ ನೋಡಿ. ಕೆಲವರು ನನ್ನ ರಿಜೆಕ್ಟ್ ಮಾಡ್ಬೋದು, ಕೆಲವರು ನನ್ನ ತುಂಬ ಇಷ್ಟಪಡ್ತಾರೆ. ನೋಡಿ ಸಾಕು. ಎಲ್ಲರೂ ಮೆಚ್ಚಕ್ಕಾಗಲ್ಲ. ಎಲ್ಲರೂ ತುಂಬ ಜನ ಒಬ್ಬೊಬ್ರು ನನ್ನ ಕಂಡ್ರೆ ಇಷ್ಟ ಆಗಲ್ಲ, ಒಬ್ಬೊಬ್ರಿಗೆ ನನ್ನ ಕಂಡ್ರೆ ಇಷ್ಟ. ನೋಡಿ ಮೋಹಿನಿ ಅಂತವರು, ಮೋಹಿನಿ ಅಮ್ಮ ಅವರೆಲ್ಲ ನನಗೆ ತುಂಬ ಇಷ್ಟಪಡ್ತಾರೆ. ತುಂಬ ಖುಷಿ ಆಗ್ತಾ ಇದೆ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.